ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ರಾಜ್ಯ ರಾಜಕೀಯದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ನೋಡಿ ಕಾಂಗ್ರೆಸ್ನಲ್ಲೂ ಇದೆ, ಬಿಜೆಪಿಯಲ್ಲೂ ಬಡಿದಾಟದ ಟೆನ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಗ ಈ ಪಾಲಿಟಿಕ್ಸ್ ರಾಜ್ಯ ರಾಜಕೀಯದ ಒಂದು ಪಾಲಿಟಿಕ್ಸ್ ಕತೆ ವ್ಯತೆ ಇದೆಯಲ್ಲ, ಇದು ದೆಹಲಿಯ ಅಂಗಳವನ್ನು ತಲುಪ್ತಾ ಇದೆ. ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನದ ಬೇಗುದಿ ಜ್ವಾಲೆ ಭುಗಿಲೇಳ್ತಾ ಇದೆಯಲ್ಲ, ಇದು ಕೂಡ ದೆಹಲಿ ಅಂಗಳಕ್ಕೆ ತಲುಪ್ತಾ ಇದೆ. ಇವತ್ತು ರೆಬಲ್ಸ್ ಟೀಮ್, ಯತ್ನಾಳ್ ಅಂಡ್ ಟೀಮ್ ದೆಹಲಿಗೆ ಹೋಗುತ್ತೆ, ಹೈಕಮಾಂಡ್ಗೆ ದೂರು ಕೊಡುತ್ತೆ ಈ ರೆಬಲ್ಸ್ ನಾಯಕರ ಟೀಮು. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬಲ್ಸ್ ತಂಡ ಪಟ್ಟು ಹಿಡಿದು ಕೂತಿದೆ. ಚೇಂಜ್ ಮಾಡಲೇಬೇಕು, ಇರೋದ್ರ ಆಗೋದಿಲ್ಲ, ಅವರ ನಡೆ ನಮಗಿಷ್ಟ ಆಗ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೂ ಕೂಡ ಅವರು ಮೂಗು ತೂರಿಸ್ತಾರೆ, ಫ್ರೀ ಹ್ಯಾಂಡ್ ಇಲ್ಲ, ನಮಗೆ ಪಕ್ಷವನ್ನ ಮುಂದೆ ತರೋದಕ್ಕೆ ಫ್ರೀ ಹ್ಯಾಂಡ್ಸ್ ಸಿಗ್ತಾ ಇಲ್ಲ. ಈ ರೀತಿಯಾದಂತಹ ಕೆಲವೊಂದಿಷ್ಟು ಆರೋಪದ ಮೇರೆಗೆ ರೆಬಲ್ಸ್ ತಂಡ ದೆಹಲಿಯ ದಂಡಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇವತ್ತು ಹೋಗ್ತಾರೆ ರೆಬಲ್ಸ್ ಅಂಡ್ ಟೀಮ್ ದೆಹಲಿಯಲ್ಲಿ ಸಂಸದರನ್ನ ಭೇಟಿ ಮಾಡಿ ಕೆಲವೊಂದಿಷ್ಟು ಮಾತುಕತೆಯನ್ನು ಆಡ್ತಾರೆ. ಅಸಮಾಧಾನಿತರು ಅವ್ರ ಜೊತೆ ಮೀಟಿಂಗ್ ಬೇರೆ ಮಾಡ್ತಾರೆ ಸಪ್ರೇಟ್ ಆಗಿ. ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ವಿಜಯೇಂದ್ರ ಬದಲಾವಣೆಗೆ ಸಹಕಾರ ಪಡೆಯೋದಕ್ಕೆ ಪ್ಲಾನ್ ಇಟ್ಕೊಂಡಿದ್ದಾರೆ. ಸಂಸದರ ಸಭೆಯ ಬಳಿಕ ವರಿಷ್ಠರ ಭೇಟಿಗೆ ರೆಬಲ್ಸ್ ನಿರ್ಧಾರವನ್ನು ಮಾಡಿದೆ. ಪಕ್ಷದ ವರಿಷ್ಠರ ಮುಂದೆ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ, ಬಟ್ ಗೊತ್ತಿಲ್ಲ. ಯಾಕೆಂದರೆ ದೆಹಲಿ ವಿಧಾನಸಭೆಯ ಎಲೆಕ್ಷನ್ ಬೇರೆ ಇದೆ, ಇನ್ನೆರಡು ದಿನ ಆದರೆ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಬ್ಯುಸಿಲಿ ಇರ್ತಾರೆ, ಸಿಗ್ತಾರಾ ಸಿಗಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಸಂಸದರಂತೂ ಸಿಗ್ತಾರೆ, ಅವ್ರ ಜೊತೆಗೆ ಭೇಟಿ ಮಾಡ್ತಾರೆ. ಅಟ್ಲೀಸ್ಟ್ ಅವ್ರ ಮುಖಾಂತರನಾದರೂ ವರಿಷ್ಠರಿಗೆ ಮೆಸೇಜ್ ಪಾಸ್ ಮಾಡಿ ಅಂತ ಕೇಳ್ಕೊಳ್ಬೋದು. ಸೊ ಇವತ್ತು ದೆಹಲಿಗೆ ದಂಡಯಾತ್ರೆ ಶುರುವಾಗುತ್ತೆ ರೆಬಲ್ಸ್ ಅಂಡ್ ಟೀಮ್ನಿಂದ. ಯತ್ನಾಳ್, ಜಾರಕಿಹೊಳಿ, ಪ್ರತಾಪ್ ಸಿಂಹ, ಬಂಗಾರಪ್ಪನವರು ಸೇರಿದಂತೆ ಎಲ್ಲ ಪ್ರಮುಖ ನಾಯಕರೆಲ್ಲರೂ ದೆಹಲಿಗೆ ಹೋಗ್ತಾರೆ. ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಗೊತ್ತಿಲ್ಲ ಸಿಗ್ತಾರೋ ಸಿಗಲ್ವಾ ಅಂಥೇಳಿ. ಬಟ್ ಅಟ್ ಎನಿ ಕಾಸ್ಟ್ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ಚೇಂಜ್ ಆಗಬೇಕು ಅನ್ನೋ ಉದ್ದೇಶ ಒಂದು ಮೇನ್ ಅಜೆಂಡಾ. ಅದಕ್ಕೆ ಹೈಕಮಾಂಡ್ ನಾಯಕರ ಉತ್ತರ ಏನಿರುತ್ತೆ ಅನ್ನೋದು ಕೂಡ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ಎಷ್ಟೊತ್ತಿಗೆ ಹೋಗ್ತಾರೆ ದೆಹಲಿಗೆ ಈ ರೆಬಲ್ಸ್ ನಾಯಕರು, ಜೊತೆಗೆ ವರಿಷ್ಠರು ಸಿಗ್ತಾರಾ ಅಂಥೇಳಿ? ಯಾಕೆಂದರೆ ದೆಹಲಿ ಚುನಾವಣೆ ಬೇರೆ ಹತ್ರ ಬಂದಿದೆ, ಇನ್ನೆರಡು ದಿನ. ಸೊ ಬ್ಯುಸಿ ಇರ್ತಾರೆ, ಸಿಗ್ತಾರಾ ವರಿಷ್ಠರು? ಅಥವಾ ಸಿಕ್ಕಲಿಲ್ಲ ಅಂತಂದರೆ ಯಾವ ರೀತಿ ಪ್ಲಾನ್ ಇಟ್ಕೊಂಡಿರ್ತಾರೆ ಅವ್ರಿಗೆ ಮೆಸೇಜ್ ಪಾಸ್ ಮಾಡೋಕ್ಕೆ ಅಂತ? ಶರತ್ತೀಗ ಬಿಜೆಪಿಯಲ್ಲಿ ಒಂದು ಹಂತಕ್ಕೆ ಅಂದರೆ ಹೈಕಮಾಂಡ್ ತನಕ ಹೋಗಿ ಅಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಕೊಡಬೇಕು, ಪುನಃ ಮತ್ತೆ ವಿಜಯೇಂದ್ರಂಗೆ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಯನ್ನು ಬಿನ್ನರ ತಂಡ ಮಾಡಿಕೊಂಡಿದೆ. ಹಾಗಾಗಿ ಇವತ್ತು ದೆಹಲಿಗೆ ಬಿನ್ನರ ತಂಡ ಹೋಗ್ತಾ ಇರುವಂತಹದ್ದು. ಪ್ರಮುಖವಾಗಿ ಅವರ ಅಜೆಂಡಾ ಇಷ್ಟೇ, ಅಧ್ಯಕ್ಷ ಸ್ಥಾನವನ್ನು ವಿಜಯೇಂದ್ರಂಗೆ ಯಾವುದೇ ಕಾರಣಕ್ಕೂ ಮತ್ತೆ ಕೊಡಬಾರ್ದು, ಬೇರೆಯವರು ಇದ್ದಾರೆ, ಬೇರೆಯವರು ಅರ್ಹರು ತುಂಬ ಜನ ಇದ್ದಾರೆ ಅನ್ನುವಂತಹದ್ದು. ಜೊತೆಗೆ ಈಗ ಆಲ್ರೆಡಿ ಅವರ ಮೇಲೆ ಏನು ಅಸಮಾಧಾನ ಇದೆ ಅದನ್ನು ಕೂಡ ಹೊರ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲೇ ದೆಹಲಿಗೆ ಹೋಗ್ತಾ ಇರುವಂಥದ್ದು. ಇನ್ ಕೇಸ್ ನೀವು ಹೇಳಿದಂತೆ ದೆಹಲಿ ಚುನಾವಣೆ ಇರೋದ್ರಿಂದ ಒಂದಿಷ್ಟು ವರಿಷ್ಠರು ಬ್ಯುಸಿ ಕೂಡ ಇದ್ದಾರೆ. ಆದರೆ ಸಂಸದರ ಮೂಲಕ ಅವರನ್ನ ಆಪರೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. ಹಾಗಾಗಿ ಮೊದಲು ಸಂಸದರುಗಳನ್ನ ಭೇಟಿ ಮಾಡಿ ಅವರ ಮೂಲಕ ಏನು ವರಿಷ್ಠರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಗಳನ್ನ ಬಿನ್ನರ ತಂಡ ಮಾಡಿಕೊಂಡಿದೆ. ಸ್ಪೆಷಲಿ ಈ ಒಂದು ವಿಜಯೇಂದ್ರ ಬದಲಾವಣೆ ಅನ್ನುವಂತಹದ್ದು ಅಥವಾ ಅವರನ್ನ ಬದಲಾಯಿಸಬೇಕು ಅನ್ನುವಂತಹದ್ದು, ಅರ್ಹರಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಇದ್ದೇ ಇದೆ. ಯಾಕಂದ್ರೆ ಇತ್ತೀಚೆಗೆ ನಡೆದಂತಹ ಕೋರ್ ಕಮಿಟಿ ಸಭೆಯ ಸಂಪೂರ್ಣ ವಿವರ ಕೂಡ ಹೈಕಮಾಂಡ್ಗೆ ಹೋಗಿರುತ್ತೆ. ಹಾಗಾಗಿ ಅವ್ರು ಹೋಗಿ ಎಕ್ಸ್ಪ್ಲೇನ್ ಮಾಡುವಂತಹದ್ದೇನಿಲ್ಲ, ಆದರೆ ಅದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡುತ್ತೆ ಹೈಕಮಾಂಡ್, ಬಿನ್ನರ ಒಂದು ಮನವಿಗೆ ಅವರ ಒಂದಿಷ್ಟು ಒತ್ತಡಕ್ಕೆ ಮಣಿಯುತ್ತಾ ಅನ್ನುವಂತಹದ್ದು ಸಹಜವಾಗಿರುವಂತಹ ಪ್ರಶ್ನೆ. ಆದರೆ ಸಂಸದರ ಮೂಲಕ ಹೋಗಿ ಇಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳು, ಇಲ್ಲಿ ನಡೀತಾ ಇರುವಂತಹ ಭಿನ್ನಮತಗಳ ವಿಚಾರವನ್ನ ಸಂಸದರ ಮೂಲಕ ಹೋದ್ರೆ ನಮಗೆ ಇನ್ನೂ ಕೂಡ ಈಸಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಸಂಸದರ ಮೂಲಕವೇ ಹೋಗ್ಬೇಕು ಅನ್ನುವಂತಹ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದೆ. ಹಾಗಾಗಿ ಇವತ್ತು ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ ಅಥವಾ ಟೈಮ್ ಎಷ್ಟೊತ್ತಿಗೆ ಸಿಗುತ್ತೆ ಅನ್ನುವಂತಹದ್ದು, ಅಂದ್ರೆ ಸಂಸದರನ್ನ ಭೇಟಿಯಾಗಿ ಅದರ ಬಳಿಕ ಹೈಕಮಾಂಡ್ನ ಭೇಟಿಯಾಗುವಂತಹ ನಿಟ್ಟಿನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಒಂದು ಹಂತಕ್ಕೆ ಬಂದಂತಿದೆ ಈ ಒಂದು ಬಿನ್ನರ ಒಂದಿಷ್ಟು ನಡೆ. ಯಾಕಂದ್ರೆ ಇಲ್ಲಿಯವರೆಗೆ ಒಂದ್
ರೀತಿಯಾಗಿ ಸಭೆ ಮೇಲೆ ಸಭೆ, ಯಾರ ಅಭ್ಯರ್ಥಿ ಆಗ್ಬೇಕು ಅನ್ನುವಂತಹದ್ದು ಎಲ್ಲವೂ ಕೂಡ ಇತ್ತು. ಆದ್ರೆ ಒಂದು ಸ್ಪಷ್ಟತೆ ಸಿಕ್ಕಂತಿದೆ, ಹೈಕಮಾಂಡ್ ನ ಮುಂದೆ ಹೋಗ್ತಿದ್ದಾರೆ ಅಂದ್ರೆ ನಮ್ಮಲ್ಲೂ ಕೂಡ ಅಭ್ಯರ್ಥಿ ಇಂಥವ್ರು ಇದ್ದಾರೆ ಅನ್ನುವಂತಹದನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನೂ ಡಿಸೈಡ್ ಮಾಡ್ಕೊಂಡೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತಿದೆ ಶರತ್. ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.